ಹಚ್ಚಿರೋದು ಇದು. ಇಂಜೆಕ್ಷನ್ಸ್ ಕೊಡ್ತೀನಿ. ಹಾಲು ಕುಡಿತಿದ್ಯಾ? ಊಟ ಮಾಡಿ. ಹಾಲು ಕುಡಿತಾ. ಮ್ಯಾಗೋಟ್ಸ್ ಆಗೈತೆ, ಹುಳ ಬಿದ್ದೈತೆ. ಅವ್ರಿಗೆ ಹೇಳಿದ್ರು ಕರ್ಕೊಂಬ ಅಂತ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರು ಅಂತ. ಆ್ಯಕ್ಚುಲಿ ಡಾಕ್ಟರ್ ಪದವಿ ಸಿಕ್ಕೈತೆ ಅವರಿಗೆ, ಆದರೂ ಅವ್ರು ದೀಕ್ಷೆ ತೊಗೊಂಡ್ರು. ನೋಡಿದ್ರಿ ಅಲ್ಲ, ಅದು ಮ್ಯಾಗೋಟ್ ಊಂಡ್ಸ್ ಅಂತ. ಮ್ಯಾಗೋಟ್ಸ್ ಅಂದರೆ ಏನು ಗೊತ್ತಾ, ಈ ಸಣ್ಣ ಸಣ್ಣ ಹುಳಗಳು. ಹುಳ ಬಿದ್ದಿದೆ ಅಂತಾರಲ್ಲ, ಸುಳ್ಳಾಡ್ಬೇಡ, ಹುಳ ಬೀಳುತ್ತೆ ನಿನ್ನ ನಾಲ್ಗೆಗೆ, ಅದು ಇದು ಅಂತಾರಲ್ಲ, ಅದು ಆ್ಯಕ್ಚುಲಿ ನಿಜ. ಹುಳ ಬೀಳುತ್ತೆ, ಹ್ಯೂಮನ್ಸಿಗೂ ಬೀಳುತ್ತೆ, ಅನಿಮಲ್ಸಿಗೂ ಬೀಳುತ್ತೆ. ಹೆಂಗೆ ಬೀಳುತ್ತೆ ಅಂದರೆ ಸಿಂಪಲ್. ಈಗ ಅನಿಮಲ್ಸಿಗೆ ತೊಗೊಳ್ಳೋಣ ಎಕ್ಸಾಂಪಲ್ ಆಗಿ. ಒಂದು ಗಾಯ ಆಗಿರುತ್ತೆ, ಓಕೆನಾ? ಆ ಗಾಯದ ಮೇಲೆ ನೊಣಗಳು ಬಂದು ಕುತ್ಕೊತವೆ. ಮಾಮೂಲಿ ಫ್ಲೈಸೇ, ಈ ಹೌಸ್ ಫ್ಲೈಸ್ ಇರುತ್ತಲ್ಲ ಅದೇ ಫ್ಲೈಸೇ. ಆ ಫ್ಲೈಸು ಬಂದು ಮೊಟ್ಟೆ ಇಡುತ್ತೆ, ಓಕೆನಾ? ಆ ಮೊಟ್ಟೆ ನೆಕ್ಸ್ಟು ಆ ಹುಳ ಆಗಿ ಕನ್ವರ್ಟ್ ಆಗದೆ ಮ್ಯಾಗೋಟ್ಸ್ ಅಂತ ಕರೀತಾರೆ. ಸೊ ಇದು ಯಾವಾಗ ಏನಕ್ಕೆ ಬರುತ್ತೆ, ನೊಣಗಳಾಗಲಿ ಹುಳಗಳಾಗಲಿ ಏನಕ್ಕೆ ಬೀಳುತ್ತಪ್ಪ ಅಂದರೆ ಅವುಗಳ ಫೇವ್ರೆಟ್ ಫುಡ್ ಇದು. ಅಂದರೆ ಡೆಡ್ ಸೆಲ್ಸು, ಆಮೇಲೆ ಈ ಗಾಯ ಆಗಿರೋವಂಥ ಪಾರ್ಟ್ ಇದೆಯಲ್ಲ ಅದನ್ನು ತಿನ್ಕೊಂಡು ಹೋಗುತ್ತೆ. ಏನಂದರೆ ಆ ಹುಳಗಳಿಗೆ ಎಷ್ಟು ಪವರ್ ಇದೆ ಅಂದರೆ ಒಂದು ಮನುಷ್ಯನ ತಿನ್ಕೊಂಡು ಹೋಗ್ಬಿಡುತ್ತೆ ಹಾಗೆ ಬಿಟ್ಕೊಂಡು ಹೋದರೆ. ಸೊ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಈ ಚಳಿಗಾಲ ಮಳೆಗಾಲದಲ್ಲಿ ಮ್ಯಾಗೋಟ್ಸ್ ಉಂಟು ಜಾಸ್ತಿ. ಯಾಕಂದರೆ ನೊಣಗಳು ಜಾಸ್ತಿ, ಓಕೆನಾ? ಸಿಂಪಲ್. ಸೊ ಯಾವುದೇ ಆಗಲಿ ನಿಮ್ಮ ಪ್ರಾಣಿಗೆ ಒಂದು ಸಣ್ಣ ಗಾಯ ಆದರೂ ಸಹ ಅದಕ್ಕೆ ಔಷಧಿ ಹಚ್ಕೊಂಡು ಅದನ್ನು ಮೇಂಟೈನ್ ಮಾಡಬೇಕಂದ್ರೆ ಗಾಯವಾಸಿ ಆಗೋ ಥರ ಮಾಡಬೇಕು. ಇದಕ್ಕೆ ಬೆಸ್ಟ್ ಮೆಡಿಸಿನ್ ಏನು ಗೊತ್ತಾ? ಅರ್ಶಿಣದ ಪುಡಿ ಆ್ಯಂಟಿಸೆಪ್ಟಿಕ್ಕು, ಗಾಯನ ಹೀಲ್ ಮಾಡುತ್ತೆ. ನೀಮ್ ಆಯಿಲ್ ಅಂತ ಬರುತ್ತೆ, ಬೇವಿನ ಎಣ್ಣೆ ಹಚ್ಚಿಬಿಟ್ರೆ ಯಾವ ನೊಣನೂ ಬರಲ್ಲ, ಯಾವ ಹುಳನೂ ಬೀಳಲ್ಲ, ಯಾವ ಕ್ರಿಮಿ ಕೀಟಗಳು ನಿಮ್ಮ ಪ್ರಾಣಿನ ಟಚ್ ಮಾಡಲ್ಲ, ಈವನ್ ಫಾರ್ ಹ್ಯೂಮನ್ಸ್ ಆಲ್ಸೋ. ಸೊ ಇದು ಅಷ್ಟೇ ಮ್ಯಾಗೋಟ್ ವುಂಡ್ ಕೇಸ್ ಆಗಿತ್ತು. ತುಂಬ ಸಿವಿಯರ್ ಆಗಿತ್ತು. ಅಂದರೆ ನಾನು ಎಲ್ಲನೂ ತೋರ್ಸೋಕ್ಕಾಗಲ್ಲ, ಸೆನ್ಸಿಟಿವ್ ಕಂಟೆಂಟ್ ಇರುತ್ತೆ. ಅರೌಂಡ್ 500 to 600 ಆಫ್ ಮ್ಯಾಗೋಟ್ಸ್ನ ರಿಮೂವ್ ಮಾಡಿದ್ದು ನೆನ್ನೆ. ಸೊ ಇನ್ಮೇಲಿಂದ ಮ್ಯಾಗೋಟ್ಸ್ ವುಂಡ್ಸ್ ಕೇಸ್ ಜಾಸ್ತಿ ಆಗುತ್ತೆ. ನಾನು ಪ್ರತಿ ವರ್ಷ ಮಳೆಗಾಲದಲ್ಲಿ ಬರೀ ಹುಳ ತೆಗೆಯೋದೇ ಆಗೋಗ್ಬಿಟ್ಟಿದೆ. ಸೊ ಅದು ಇನ್ಮೇಲೆ ಜಾಸ್ತಿ ಆಗುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಇಟ್ಟು ಬಂದಿದ್ದೀವಿ. ಆಮೇಲೆ ಅದು ಎನರ್ಜಿನೂ ಇಲ್ಲ ನಾಯಿಗೆ. ಅಂದರೆ ಈಗ ಸ್ಮೆಲ್ ಬರ್ತಿತ್ತು ತುಂಬ, ಆಮೇಲೆ ಮ್ಯಾಗೋಟ್ಸ್ ಹುಳ ಬಿದ್ದಿತ್ತು. ಸೊ ಹಾಗಾಗಿ ಜನ ಊಟ ಕೊಟ್ಟಿರಲ್ಲ ಅನಿಸುತ್ತೆ. ತುಂಬ ದಿನದಿಂದ ಹಸುಕೊಂಡಿದೆ, ಡಿಹೈಡ್ರೇಟ್ ಆಗಿದೆ. ಬಟ್ ನಾವು ಹಾಲಿಟ್ಟ ತಕ್ಷಣ ಪಾಪ ಕುಡೀತು. ಸೊ ನೋಡೋಣ, ಹೋಪ್ಸೋ ಏನಾಗುತ್ತೆ. ಕ್ಯೂರ್ ಆದರೆ ಒಳ್ಳೆಯದು. ದಿನ ಫಾಲೋ ಅಪ್ ಮಾಡಲೇಬೇಕು, ಮಾಡ್ತೀವಿ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಯರ್ ಸ್ಫೂರ್ತಿ ಸೈನಿಂಗ್ ಆಫ್. ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಸಬ್ಸ್ಕ್ರೈಬ್ ಮಾಡೋದು, ಫಾಲೋ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು. ಬಾಯ್.